ಸಾಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತೇವೆ. ನಾವು ಆರ್ಟ್ ಆಫ್ ಲಿವಿಂಗಿನ ವತಿಯಿಂದ ತಮ್ಮನ್ನ ಒಂದು ಸೋಮನಾಥ ಲಿಂಗ ದರ್ಶನ ಕಾರ್ಯಕ್ರಮದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ನೀಡಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೇವೆ. ನಾನು BV ರವೀಂದ್ರನಾಥ್, ಶಿವಮೊಗ್ಗ ಜಿಲ್ಲೆಯ ಕಾರ್ಯಕರ್ತ, ಅಂದ್ರೆ ಆರ್ಟ್ ಆಫ್ ಲಿವಿಂಗಿನ ಶಿವಮೊಗ್ಗ ಜಿಲ್ಲೆಯ DDC ಕಮಿಟಿಯ ಸದಸ್ಯ. ಹಾಗೆ ನನ್ನ ಪಕ್ಕಕ್ಕೆ ಕುಳಿತಂತವರು ಶ್ರೀಮತಿ ಜಯಮಾಲಾ ಮೋಹನ್. ಇವರು ಸಾಗರದಲ್ಲಿ ಅತಿ ಹೆಚ್ಚಿನ ಕಾಲದಿಂದ ಟೀಚರ್ ಆಗಿ, ಆರ್ಟ್ ಆಫ್ ಲಿವಿಂಗ್ ನ ಟೀಚರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ನನ್ನ ಬಲಭಾಗ ಕೂತಿರುವಂತಹ MS ರಮೇಶ್, ಇವರು ಕೂಡ ಆರ್ಟ್ ಆಫ್ ಲಿವಿಂಗ್ ನ ಟೀಚರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಸವಿತಾ ಬದ್ರೀಶ್, ಅವರು ಕೂಡ ಆರ್ಟ್ ಆಫ್ ಲಿವಿಂಗ್ ನ ಟೀಚರ್ ಟ್ರೈನಿಂಗ್ ತಗೊಂಡು ಟೀಚರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಶಿವಪ್ರಕಾಶ್ ಆರ್ಟ್ ಆಫ್ ಲಿವಿಂಗ್ ನ ಸ್ವಯಂ ಸೇವಕರು. ಸ್ನೇಹಿತರೆ, ನಾವು ಇವತ್ತು ತಮಗೆಲ್ಲರಿಗೂ ಇತಿಹಾಸ ಗೊತ್ತಿರೋ ಹಾಗೆ ಸೋಮನಾಥ, ಗುಜರಾತಿನ ಸೋಮನಾಥದಲ್ಲಿ ನಮ್ಮ ಜ್ಯೋತಿರ್ಲಿಂಗದಲ್ಲಿ ಅತ್ಯಂತ ಪ್ರಮುಖವಾದಂತಹ ಜ್ಯೋತಿರ್ಲಿಂಗ ಸ್ಥಾಪಿತವಾಗಿದ್ದು ಇತಿಹಾಸದ ಕಳೆದ ಅನೇಕ ಸಾವಿರಾರು ವರ್ಷಗಳಿಂದ ಅಲ್ಲಿರುವಂತಹ ಆ ದೇವಸ್ಥಾನವನ್ನ ಗಜನಿ ಮೊಹಮ್ಮದ್ ಎಂಬ ಮುಸ್ಲಿಂ ರಾಜ 17 ಬಾರಿ ದಂಡಯಾತ್ರೆ ಮಾಡಿ ಅಲ್ಲಿರುವಂತಹ ಸಂಪತ್ತನ್ನ ಲೂಟಿ ಮಾಡಿ ಕೊನೆಗೆ ಅಲ್ಲಿರುವಂತಹ ಒಂದು ಲಿಂಗವನ್ನು ಕೂಡ ಚೂರು ಚೂರಾಗಿ ಒಡೆದು ಹೋಗಿರ್ತಾರೆ. ಆದ್ರೆ ಆ ಲಿಂಗ ಅತ್ಯಂತ ಪ್ರಭಾವಿತವಾಗದ್ದು ಸಾಕ್ಷಾತ್ ಚಂದ್ರನಿಂದ ಬಂದಿದ್ದು ಅಂತ ಹೇಳಲ್ಪಡತ್ತೆ. ಅಂತಹ ಲಿಂಗ 11 ಚೂರುಗಳಾಗಿ ಒಡೆದು ಹಾಕಿರ್ತಾರೆ. ಆ ಲಿಂಗಗಳ ಭಾಗಗಳನ್ನ ಅಲ್ಲಿಯ ಅಗ್ನಿಹೋತ್ರಿಗಳು, ಸಂತರು ಸೇರಿ ಅದನ್ನು ಸಂಗ್ರಹಿಸಿ ತಮ್ಮ ಮನೆಯಲ್ಲಿ ಅದನ್ನ ಪೂಜೆ ಮಾಡಿ ಗುಪ್ತವಾಗಿ ಅದನ್ನ ಸಂರಕ್ಷಣೆ ಮಾಡ್ಕೊಂಡು ಬಂದು 1000 ವರ್ಷಗಳ ಕಾಲ ಅದಕ್ಕೆ ನಿತ್ಯ ಪೂಜೆ ಮಾಡಿ ಅದನ್ನು ಸಂರಕ್ಷಣೆ ಮಾಡ್ಕೊಂಡು ಬಂದಿರ್ತಾರೆ. ಆ ಚೂರುಗಳಿಗೆ ಲಿಂಗದ ರೂಪವನ್ನು ಕೊಟ್ಟು ಮತ್ತೆ ಅದನ್ನ ದುಂಡಾಗಿ ಕನ್ವರ್ಟ್ ಮಾಡಿ ಅದನ್ನ ಪೂಜೆ ಮಾಡ್ತಾ ಇದ್ದಿದ್ದಂಥದ್ದು ಇತಿಹಾಸ ಇದೆ. ಅದನ್ನ 1000 ವರ್ಷಗಳ ನಂತರ ಶ್ರೀ ರವಿಶಂಕರ್ ಗುರೂಜಿಯವರ ಹಸ್ತೆ ಆ ಲಿಂಗಗಳ ಅಷ್ಟೂ ಲಿಂಗಗಳನ್ನ 11 ಲಿಂಗಗಳನ್ನ ತಂದು ಸಮರ್ಪಣೆ ಮಾಡಿರ್ತಾರೆ. ಅದು ಕಂಚಿಯ ಸ್ವಾಮಿಗಳು ಸುಮಾರು 100 ವರ್ಷಗಳ ಹಿಂದೆ ಅವರಲ್ಲಿ ಹೋಗಿ ಕೇಳಿದಾಗ, ಈ ಅಗ್ನಿಹೋತ್ರಿಗಳು ಮತ್ತು ಸಂತರು ಅವರಲ್ಲಿ ಹೋಗಿ ಕೇಳಿದಾಗ, ನಾವು ಈ ರೀತಿ ಇಟ್ಕೊಂಡ್ಬಿಟ್ಟಿದೀವಿ, ಪ್ರಭಾವಯುತವಾದಂತಹ ಲಿಂಗ, ಇದನ್ನ ಏನ್ ಮಾಡ್ಬೇಕು ಅಂತ ಅವ್ರು ಕೇಳಿದಾಗ ಅವ್ರು ಆವಾಗ ಹೇಳಿದ್ರಂತೆ, 100 ವರ್ಷಗಳ ಹಿಂದೆ ರವಿಶಂಕರ್ ಗುರೂಜಿ ಅವರು ಇರ್ಲಿಲ್ಲ ಅವಾಗ, ಆಗ್ಲೇ ಹೇಳಿದ್ರಂತೆ ಇಲ್ಲ, ದಕ್ಷಿಣ ಭಾರತದಲ್ಲಿ ರವಿಶಂಕರ ಅನ್ನೋ ಹೆಸರಿನ ಒಬ್ಬ ಸಾಧು ಬರ್ತಾರೆ, ಅವರಿಗೆ ನೀವು ಇದನ್ನು ಸಮರ್ಪಿಸಿ, ಅವರು ಮುಂದಿನ ಕ್ರಮ ತಗೊಳ್ತಾರೆ ಅಂತ. ಅದರಂತೆ 1000 ವರ್ಷ, ಸರಿಯಾಗಿ 1000 ವರ್ಷ, 1024ರಲ್ಲಿ ಭಗ್ನವಾಗಿರುವಂತಹ ಲಿಂಗಗಳ ಚೂರುಗಳನ್ನ 2025ರಲ್ಲಿ ಆ ಅಗ್ನಿಹೋತ್ರಿಗಳು ರವಿಶಂಕರ್ ಗುರೂಜಿಯವರಿಗೆ ಸಮರ್ಪಣೆ ಮಾಡಿದ್ದಾರೆ. ರವಿಶಂಕರ್ ಗುರೂಜಿಯವರು ಅದು ದೇಶದ ಆಸ್ತಿ, ಹಾಗಾಗಿ ದೇಶದಲ್ಲಿ ಎಲ್ಲ ಕಡೆ ಅದು ಪರಿಕ್ರಮ ಆಗ್ಬೇಕು, ದೇಶದ ಎಲ್ಲ ಭಕ್ತಾದಿಗಳಿಗೆ, ಸನಾತನಿಗಳಿಗೆ ಅದರ ದರ್ಶನ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಪರಿಕ್ರಮ ಮಾಡ್ತಾ ಇದೆ ದೇಶದ ಎಲ್ಲ ಭಾಗಗಳಲ್ಲಿ. 2 ಲಿಂಗಗಳು ಈಗ ನಮ್ಮ ಸಾಗರ ಭಾಗಕ್ಕೆ ಬರ್ತಾ ಇದೆ. ಉಡುಪಿಯಿಂದ ಬರುವ ಶನಿವಾರ, ಅಂದ್ರೆ 18ನೇ ತಾರೀಕು ಶನಿವಾರ ಸಾಗರಕ್ಕೆ ಬರ್ತಾ ಇದೆ. ಸಾಗರದಲ್ಲಿ ಬ್ರಾಸಂ ಕಲ್ಯಾಣ ಮಂಟಪದಲ್ಲಿ ಅದನ್ನ ನಾವು ಸಾರ್ವಜನಿಕರಿಗೋಸ್ಕರ ಪೂಜೆ ಮತ್ತು ದರ್ಶನಕ್ಕೋಸ್ಕರ ಇಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಸಾಗರದಲ್ಲಿ ಕನಿಷ್ಠ ಒಂದು 5 ರಿಂದ 6 ಸಾವಿರ ಜನರಿಗಾರು ಅದನ್ನ ದರ್ಶನ ಭಾಗ್ಯ ಕೊಡಿಸ್ಬೇಕು ಅನ್ನೋ ಒಂದು ಯೋಚನೆಯಲ್ಲಿ ನಾವು ಪ್ರವೃತ್ತರಾಗಿದ್ದೀವಿ. ಅವತ್ತಿನ ಕಾರ್ಯಕ್ರಮ ಮಧ್ಯಾಹ್ನ 3:30ಯಿಂದ ಕಾರ್ಯಕ್ರಮ ಶುರುವಾಗತ್ತೆ. ರುದ್ರ ಪೂಜೆ ನಂತರ ಸಾರ್ವಜನಿಕರಿಗೆ ಅದರ ದರ್ಶನ, ಇದಿಷ್ಟಕ್ಕೂ ನಾವು ಅಲ್ಲಿಯ ಬ್ರಾಸಂ ಕಲ್ಯಾಣ ಮಂಟಪದಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ನಾವು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಸಾಗರ ಪ್ರಾಂತ್ಯಕ್ಕೆ ದೇವದುರ್ಲಭವಾದಂತಹ ಒಂದು ಭಾಗ್ಯ ನಮಗೆ ಬಂದಿದೆ. ಎಲ್ಲ ಸನಾತನ ಭಕ್ತರಿಗೆ ಅದು ಅವಕಾಶ ಸಿಗ್ಬೇಕು, ಅವರೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು, ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ಹಾಗಾಗಿ ಮಾಧ್ಯಮ ಮಿತ್ರರು ನಮಗೆ ಅತಿ ಹೆಚ್ಚಿನ ಪ್ರಚಾರ ಕೊಟ್ಟು ಈ ಸಂಗತಿಯನ್ನ ಎಲ್ಲ ತಮ್ಮ ಮಾಧ್ಯಮಗಳಲ್ಲಿ ಬಿತ್ತರಿಸಿ ನಮಗೆ ಹೆಚ್ಚಿನ ಭಕ್ತರು, ಹೆಚ್ಚಿನ ಸಾರ್ವಜನಿಕರು ಇದನ್ನು ದರ್ಶನ ಮಾಡಿಕೊಂಡು ಹೋಗುವಂತೆ ಅನುಕೂಲ ಕಲ್ಪಿಸ್ಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ.
ಅದರಲ್ಲಿ ನೋಡ್ತಾರೆ, ಅದರಲ್ಲಿ ಮ್ಯಾಗ್ನೆಟಿಕ್ ಪವರ್, ಅಯಸ್ಕಾಂತೀಯ ಶಕ್ತಿ ಇತ್ತು. ಒಂದು ಲಿಂಗಕ್ಕೆ ಒಂದು ಲಿಂಗ ಅಂಟ್ಕೊಳ್ಳುತ್ತೆ, ದೂರ ಆಗತ್ತೆ, ಒಂದನ್ನ ಹೇಳಿದ್ರೆ ಮತ್ತೊಂದು ಹೋಗುತ್ತೆ. ಸೊ ಅದನ್ನ ಅವರಿಗೆ ಆಶ್ಚರ್ಯ ಆಯ್ತು, ಈ ಲಿಂಗದಲ್ಲಿ ಅಯಸ್ಕಾಂತೀಯ ಗುಣ ಇದೆ ಅನ್ನೋದು. ವೈಟ್ ಲಿಂಗ. ಆ ನಂತರ ಅದನ್ನ ಕಂಚಿ ಸ್ವಾಮಿಗಳ ಹತ್ರ ಕೇಳಿದ್ರು. ಅವರು ರವಿಶಂಕರ್ ಗುರೂಜಿಯವರ ಆಶ್ರಮಕ್ಕೆ ಕೊಡಕ್ಕೆ ಹೇಳಿದ್ದಾರೆ. ಅದನ್ನ ಆಶ್ರಮದಲ್ಲಿ ವೈಜ್ಞಾನಿಕವಾಗಿ ಪರೀಕ್ಷೆಗೆ ಒಳಪಡಿಸಿದಾಗ ಸಾಮಾನ್ಯವಾಗಿ ಅಯಸ್ಕಾಂತೀಯ ಗುಣ ಕೇಂದ್ರ ಪೋಲಾರ್ ರೀಜನ್ಸ್ ಅಲ್ಲಿ ಇರುತ್ತೆ, ಧ್ರುವಗಳಲ್ಲಿ. ಆದ್ರೆ ಈ ಲಿಂಗದಲ್ಲಿ ಸೆಂಟರ್ ಅಲ್ಲಿ. ಸೊ ಇದು ಸೈಂಟಿಸ್ಟ್ ರಿಸರ್ಚ್ ಮಾಡಿ ಇದು ಭೂಮಿಯ ಮೇಲೆ ಸಿಗುವ ಯಾವುದೇ ವಸ್ತುವಿಂದ ಮಾಡಿದಂತಹ ವಸ್ತು ಅಲ್ಲ ಅನ್ನೋದನ್ನ ಹೇಳಿದ್ದಾರೆ. ಸೊ ಆ ಲಿಂಗದಲ್ಲಿ ಕೇಂದ್ರದಲ್ಲಿ ಅಯಸ್ಕಾಂತೀಯ ಗುಣ ಇದೆ. ವಿಶೇಷತೆ ಅದರದ್ದು ಅದು. ಮತ್ತೆ 1000 ವರ್ಷದ ಹಿಂದೆ ಸೋಮನಾಥದಲ್ಲಿ ಆ ಲಿಂಗ ನೆಲದಿಂದ ಮೇಲೆ ತೇಲ್ತಾ ಇತ್ತು. ನೆಲಕ್ಕೆ ಫಿಕ್ಸ್ ಆಗಿರ್ಲಿಲ್ಲ, ನೆಲದಿಂದ ಮೇಲೆ ತೇಲ್ತಾ ಇತ್ತು. ಹಾಗಾಗಿ ಅದು ಬಹಳ ಪವಿತ್ರವಾದ ಪುರಾತನವಾದ ಒಂದು ಲಿಂಗ. ಅದರ ದರ್ಶನ ಭಾಗ್ಯ ಸಾಗರದ ಜನತೆಯಲ್ಲಿ ಹೆಚ್ಚು ಜನರಿಗೆ ದೊರಕೋ ಹಾಗೆ ನೀವೆಲ್ಲರೂ ಸಹಾಯ ಮಾಡ್ಬೇಕು. 4ರಿಂದ 6ವರೆಗೆ ಏನ್ ರುದ್ರ ಪೂಜೆ ನಡೆಯುತ್ತೆ, ಅದಕ್ಕೆ ನಮ್ಮ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದನೇ, ಆಶ್ರಮದಿಂದನೇ, ಅಂದ್ರೆ ಶ್ರೀಗಳಿಂದ ನಿಯುಕ್ತಿಗೊಂಡಂತಹ ಒಬ್ಬ ಸ್ವಾಮೀಜಿ ಬರ್ತಾ ಇದ್ದಾರೆ, ಶರಣ ಸ್ವಾಮೀಜಿ ಅಂತೇಳಿ. ಅವರ ನೇತೃತ್ವದಲ್ಲೇ ಅದಕ್ಕೊಂದು ಕ್ರಮ ಇದೆ. ಅದೇ ಕ್ರಮದಲ್ಲಿ ರುದ್ರ ಪೂಜೆ ಆಗತ್ತೆ. ಅವರು 2 ತಾಸು ರುದ್ರ ಪೂಜೆಯನ್ನ ಮಾಡ್ತಾರೆ. ಸಾರ್ವಜನಿಕರಿಗೆಲ್ಲರಿಗೂ ಅದು ಅವಕಾಶ ಇರ್ತದೆ ನೋಡ್ಲಿಕ್ಕೆ. ಆ ರುದ್ರ ಪೂಜೆಯನ್ನು ನೋಡ್ಬೋದು, ಲಿಂಗ ದರ್ಶನವನ್ನು ಮಾಡ್ಕೊಳ್ಬಹುದು. ಅದು ಸ್ಪರ್ಶ ಮಾತ್ರ ಮಾಡುವಂಗಿಲ್ಲ, ಸ್ವಲ್ಪ ದೂರದಿಂದ ದರ್ಶನಕ್ಕೆ ಬೇಕಾಗುವಂತ ಎಲ್ಲ ವ್ಯವಸ್ಥೆಗಳನ್ನ ನಾವು ಮಾಡ್ತೀವಿ. ಸಾರ್ವಜನಿಕರು ಸಂಕಲ್ಪ ಪೂಜೆ ಮಾಡಬಹುದು. ಅದಕ್ಕೆ ಲಿಂಕ್ ಕಳಿಸ್ತೀವಿ. ಅದಕ್ಕೆ 1500 ರೂಪಾಯಿ ಡೈರೆಕ್ಟ್ ಆಗಿ 1100 ರೂಪಾಯಿ. ಅದು ಸೀದಾ ಆಶ್ರಮಕ್ಕೆ ಹೋಗುತ್ತದೆ ಲಿಂಕ್. ರುದ್ರ ಪೂಜೆ ಬೇಕಾದವರು ಮಾಡಿಸ್ಬೋದು. ಅಂದ್ರೆ ದರ್ಶನ ಹಾಗೆ ಮಾಡಿ ಹೋಗ್ಬೋದು. ಭಕ್ತಿ ಇರೋರು ರುದ್ರ ಪೂಜೆ